ಹಾಯ್, ದಿಸ್ ಇಸ್ ಡಾಕ್ಟರ್ ಮಾನ್ಸಾ, ವಿಕೆ ಹಾಸ್ಪಿಟಲ್, ದೊಡ್ಡಬಳ್ಳಾಪುರ. ಇವತ್ತೇನ್ ತಿಳಿಸಕೊಟ್ಟಿದ್ದೀನಿ ಅಂತ ಹೇಳಿದ್ರೆ ಅರ್ಲಿ ಮೆನಾರ್ಕ್ ಅಂತ ಹೇಳಿದ್ರೆ ಬೇಗ ಮೆಚೂರ್ಡ್ ಆಗೋದು ಅಂತ ಹೇಳ್ಬೋದು, ಅಥವಾ ಬೇಗ ಋತುಮತಿ ಆಗೋದು. ನಾರ್ಮಲ್ ಆಗಿ ಋತುಮತಿ ಆಗೋ ಏಜ್ ಅಥವಾ ಮೆಚೂರ್ಡ್ ಆಗೋ ಏಜ್ ಅಂತ ಹೇಳಿದ್ರೆ 10 ರಿಂದ 16 ವರ್ಷ. ಬಟ್ ಈಗಿನ ಜನರೇಷನ್ ಹೆಣ್ಮಕ್ಳು ಏನಾಗ್ತಿದೆ ಅಂದ್ರೆ ಬೇಗ ಮೆಚೂರ್ಡ್ ಆಗ್ತಿದ್ದಾರೆ. ಅಂದ್ರೆ 10 ವರ್ಷದ ಕೆಳಪಟ್ಟ ಮಕ್ಕಳು ಕೂಡ ಮೆಚೂರ್ಡ್ ಆಗ್ತಿದ್ದಾರೆ. ಇದು ಏನ್ ಕಾರಣ, ಏನಕ್ಕೆ ಆಗ್ತಾ ಇರ್ಬೋದು ಅಂತ ಹೇಳಿದ್ರೆ ಮೇನ್ಲಿ ಇಟ್ ಇಸ್ ಲೈಫ್ ಸ್ಟೈಲ್ ಚೇಂಜಸ್. ಅಂದ್ರೆ ಒಬೇಸಿಟಿ. ಈಗ ಒಬೇಸಿಟಿ ಜಾಸ್ತಿ ಆದಾಗ ಅಂದ್ರೆ ತೂಕ ಜಾಸ್ತಿ ಆದಾಗ ಏನಾಗುತ್ತೆ, ಕೊಬ್ಬಿನಂಶ ಜಾಸ್ತಿ ಆದಾಗ ಅದ್ರಲ್ಲಿ ಲೆಪ್ಟಿನ್ ಅನ್ನೋ ಅಂಶ ರಿಲೀಸ್ ಆಗಿ ಬೇಗ ಮೆಚೂರ್ಡ್ ಆಗಂಗ್ ಮಾಡುತ್ತೆ ಹಾರ್ಮೋನ್ ಚೇಂಜಸ್ ಇಂದ. ಒಂದು ಎನ್ವೈರನ್ಮೆಂಟಲ್ ಚೇಂಜಸ್. ಎನ್ವೈರನ್ಮೆಂಟ್ ಅಂತ ಹೇಳಿದ್ರೆ ಈಗ ಪ್ಲಾಸ್ಟಿಕ್ ಮೆಟೀರಿಯಲ್ ಗೆ ನಾವು ಎಕ್ಸ್ಪೋಸ್ ಆಗಿದ್ದಾಗಿರ್ಬೋದು, ಇಲ್ಲ ಕಾಸ್ಮೆಟಿಕ್ ಮೆಟೀರಿಯಲ್ಸ್, ನಾವು ಮುಖ ಹಚ್ಕೊಳ್ಳೋ ಬೇರೆ ಮೆಟೀರಿಯಲ್ಸ್ ಆಗಿರ್ಬೋದು. ಇನ್ನು ಅದ್ ಬಿಟ್ರೆ ಹರ್ಬನೈಸೇಷನ್, ಅಂದ್ರೆ ವೆಸ್ಟರ್ನ್ ಗರ್ಲ್ಸ್, ಅಂದ್ರೆ ಈಗ ಸಿಟಿಲಿರೋ ಹೆಣ್ಮಕ್ಳು ಬೇಗ ಮೆಚೂರ್ಡ್ ಆಗ್ತಾರೆ ಕಂಪೇರ್ಡ್ ಟು ಹಳ್ಳಿ ಮಕ್ಳಿಗೆ. ಇನ್ನೊಂದೇನಂತ ಹೇಳಿದ್ರೆ ಒಂದು ಜೆನೆಟಿಕ್ ಆಗಿರ್ಬೋದು, ತಾಯಿಯಂದ್ರು ಬೇಗ ಮೆಚೂರ್ಡ್ ಆಗಿದ್ರೆ ಅದೇ ತರ ಜೀನ್ಸ್ ಮಕ್ಳಿಗೂ ಕೂಡ ಬರುತ್ತೆ. ಇನ್ನೊಂದು ಮೆಡಿಕಲ್ ರೀಸನ್ಸ್ ಏನಂತ ಹೇಳಿದ್ರೆ ಒಂದು ಥೈರಾಯ್ಡ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲಾಂದ್ರೆ ಅಡ್ರಿನಲ್ ಗ್ಲ್ಯಾಂಡ್ ಏನಾದ್ರು ತೊಂದರೆ ಅಥವಾ ಅಂಡಾಣುದು ಏನಾದ್ರು ತೊಂದರೆ ಆದ್ರೆ ಈ ತರ ಆಗೋ ಸಾಧ್ಯತೆಗಳಿರುತ್ತೆ. ಇದನ್ನ ನಾವು ಹೇಗೆ ಪ್ರಿವೆಂಟ್ ಮಾಡಬಹುದು? ಮೇನ್ಲಿ ಇಟ್ಸ್ ಲೈಫ್ ಸ್ಟೈಲ್ ಚೇಂಜಸ್. ನಾನು ಮೊದಲೇ ಹೇಳಿದಾಗೆ ಡೈಲಿ ಆಕ್ಟಿವಿಟೀಸ್, ಫಿಸಿಕಲ್ ಆಕ್ಟಿವಿಟಿ ಇಂಪಾರ್ಟೆಂಟ್. ಮತ್ತೆ ಡಯಟ್ ಚೇಂಜಸ್. ಡಯಟ್ ಅಲ್ಲಿ ನಾವು ಏನನ್ನ ತಗೋಬಹುದು ಅಂತ ಹೇಳಿದ್ರೆ ಹಾಲು, ಮೊಟ್ಟೆ, ಹಸಿರು ತರಕಾರಿ, ಹಣ್ಣುಗಳು, ಈ ತರ ಫುಡ್ ನಾವು ಬ್ಯಾಲೆನ್ಸ್ಡ್ ಡಯಟ್. ಈಗಿನ ಕಾಲದ ಮಕ್ಳಿಗೆಲ್ಲ ಮತ್ತೆ ಸ್ಕ್ರೀನ್ ಟೈಮ್ ಜಾಸ್ತಿ ಆಗ್ಬಿಟ್ಟಿದೆ. ಲೈಕ್ 3 ರಿಂದ 4 ಅವರ್ ಬರೀ ಸ್ಕ್ರೀನ್ ಅಲ್ಲೇ ಕಳೀತಾ ಇದ್ದಾರೆ. ಇದನ್ನ ನಾವು ಪ್ರಿವೆಂಟ್ ಮಾಡ್ಬೇಕು. ನಾವ್ ಯಾಕೆ ಇಷ್ಟು ಬೇಗ ಮೆಚೂರ್ಡ್ ಆಗಬಾರ್ದು ಹೆಣ್ಮಕ್ಳು ಅಂತ ಹೇಳ್ತಾ ಇದೀವಿ ಅಂತ ಹೇಳಿದ್ರೆ, ಬೇಗ ಮೆಚೂರ್ಡ್ ಆದ್ರೆ ಹಾರ್ಮೋನ್ ರಿಲೀಸ್ ಆಗಿ ಸ್ಕೆಲೆಟಲ್ ಮೆಚುರೇಷನ್ ಬೇಗ ಆಗುತ್ತೆ. ಅಂದ್ರೆ ಅವರ ಬೆಳವಣಿಗೆ ಕುಂಠಿತ ಆಗುತ್ತೆ, ಹೈಟ್ ಕಮ್ಮಿ ಆಗೋ ಚಾನ್ಸಸ್ ಇರುತ್ತೆ. ಮಕ್ಕಳಲ್ಲಿ ಆಗುವಂತ ಸೆಕ್ಷುವಲ್ ಅಬ್ಯೂಸ್ ಕೂಡ ನಾವು ಪ್ರಿವೆಂಟ್ ಮಾಡಬಹುದು. ಸೊ ಮೇನ್ ಥಿಂಗ್ ನೀವೇನ್ ಮಾಡ್ಬೇಕಂತ ಹೇಳಿದ್ರೆ ಫಿಸಿಕಲ್ ಆಕ್ಟಿವಿಟಿ ಅಂಡ್ ದ ಡಯಟ್ ಇಸ್ ಇಂಪಾರ್ಟೆಂಟ್. ಥ್ಯಾಂಕ್ ಯು.